ನಮಸ್ಕಾರ ಕರ್ನಾಟಕ ಕವಿಗಳ ನಾಡು. ಬಸವಣ್ಣವರು, ನಾಡಪ್ರಭು ಕೆಂಪೇಗೌಡರು, ಕೃಷ್ಣದೇವರಾಯರು, ಒಡೆಯರು, ಕುವೆಂಪು ಅವರ ಒನಕೆ ಓಬವ್ವ ಇಂಥ ಹುಟ್ಟಿರೋ ನಾಡಲ್ಲಿ ಈಗ ನಮ್ಮ ಸಮಾಜದ ಮೇಲೆ ಎರಡು ಪ್ರಭಾವಗಳು ತುಂಬ ಪ್ರಭಾವ ಬೀರ್ತಾ ಇದೆ. ಒಂದು ಡ್ರಗ್ ದಂಧೆ, ಎರಡನೇದು ಬೆಟ್ಟಿಂಗ್ ದಂಧೆ. ಈ ಎರಡಕ್ಕೂ ನಮ್ಮ ಕರ್ನಾಟಕ ಹಾಗೂ ನಮ್ಮ ಸಮಾಜ ಅಥವಾ ನಮ್ಮ ಸಾಮಾನ್ಯ ವರ್ಗ ಬಲಿಯಾಗ್ತಾ ಇದ್ದಾರೆ. ನಿಜವಾಗ್ಲೂ ಚಿಂತಾಜನಕವಾಗಿದೆ. ನನಗೆ ಬೇರೆಯವರು ಯಾರು ಮಾಡಿದ್ರು ನನಗೆ ಬೇಜಾರಾಗ್ತಾ ಇರಲಿಲ್ಲ. ಬಿಗ್ ಬಾಸಲ್ಲಿ ತಮ್ಮ ಝಲಕ್ಕನ್ನು ತೋರಿಸ್ತಿರುವ ಒಬ್ಬ ಮೋಕ್ಷಿತ ಅನ್ನೋ ಹೆಣ್ಣುಮಗಳು ಒಳಗಡೆ ತಾನು ದೊಡ್ಡ ಸಾಚಾ ಥರ ಪ್ರೊಜೆಕ್ಟ್ ಮಾಡಿಕೊಂಡು ಇವತ್ತಿಂದ ಆಟ ಆಡುತ್ತೆ ಅಂತ ಹೇಳೋ ಅಂಥ ಮೋಕ್ಷಿತ ಇಲ್ಲಿವರೆಗೂ ಏನೋ ಆಟ ಆಡಿದ್ರೆ ಬರೀ ಮೌನವಾಗಿದ್ಕೊಂಡು ಅದು ಯಾರು ಓಟ್ ಮಾಡ್ತಾರೋ ಅಥವಾ ಯಾರು ಅವಕ್ಕೆನ ಬಚಾವ್ ಮಾಡ್ತಾರೋ ಗೊತ್ತಿಲ್ಲ. ಬಿಗ್ ಬಾಸಲ್ಲಿ ಇಲ್ಲಿವರೆಗೂ ಉಳಿದಿದ್ದಾಳೆ ಅಂತಂದರೆ ಆಶ್ಚರ್ಯ. ಬಟ್ ಇದೇ ಹೆಣ್ಮಗಳು ಮೋಕ್ಷಿತ ಒಂದು ಬೆಟ್ಟಿಂಗ್ ಆ್ಯಪನ್ನು ಪ್ರಮೋಟ್ ಮಾಡ್ತಾಳೆ. ಅಂದರೆ ಕರ್ನಾಟಕದ ಸಮಾಜ, ಕರ್ನಾಟಕದ ಮನೆ ಮಕ್ಕಳು ಈಕೆ ಪ್ರಮೋಟ್ ಮಾಡೋ ಬೆಟ್ಟಿಂಗಿಂದ ನಾಶ ಆಗ್ಬಿಟ್ರೆ ಪರವಾಗಿಲ್ಲ. ಈಕೆ ಬಿಗ್ ಬಾಸಲ್ಲಿ ಗೆದ್ದು ಬಂದು ಅದು ಯಾವ ಕೀರ್ತಿ ಮಾಡ್ತಾಳೋ ದೇವ್ರಿಗೆ ಬಲ್ಲಪ್ಪ. ಇಂಥವ್ರನ್ನೆಲ್ಲ ಧಿಕ್ಕರಿಸಿ ಇಂಥವ್ರಿಗೆಲ್ಲ ನೀವು ಯಾರು ಓಟ್ ಹಾಕ್ತೀರಾ, ಇಂಥವ್ರನ್ನ ಬಿಗ್ ಬಾಸ್ ಮನೇಲಿ ಮಡ್ಕೊಳ್ಬೇಕಾ ಅನ್ನೋ ಪ್ರಶ್ನೆ ಮುಂದೆ ಬರ್ತಾ ಸಮಾಜವನ್ನು ಶುಚಿ ಮಾಡುವಂಥ ಸಮಯ ಹತ್ತಿರ ಬಂದಿದೆ. ಬ್ರಿಟಿಷರ ವಿರುದ್ಧ ತೊಡೆ ತಟ್ಟಿ ನಿಂತಂಥ ನಾವು ಇಂದು ಭ್ರಷ್ಟರ ವಿರುದ್ಧ, ಬೆಟ್ಟಿಂಗ್ ದಂಧೆ ವಿರುದ್ಧ, ಕುಡಿತದ ವಿರುದ್ಧ, ಹೆಣ್ಣು ಮಕ್ಕಳ ವಿರುದ್ಧ ನಡೆಯುವಂಥ ಅತ್ಯಾಚಾರದ ವಿರುದ್ಧ, ಡ್ರಗ್ ದಂಧೆಯಿಂದ ನಡೆಯುತ್ತಿರುವ ಅನಾಹುತಗಳ ಬಗ್ಗೆ ನಾವು ಧ್ವನಿ ಎತ್ತಲೇಬೇಕು ಅಂತ ಹೇಳುತ್ತಾ, ಈ ಮೋಕ್ಷಿತ ತಾನೊಬ್ಬ ಸಾಚಾ ಅಂತ, ತಾನೊಬ್ಬ ತುಂಬ ದೊಡ್ಡ ಸಾಚಾ, ಆಮೇಲೆ ಕಾರ್ ಇಳಿದು ಬಂದ ತಕ್ಷಣ ಈಗ ಗೇಮ್ ಶುರುವಾಗುತ್ತೆ. ಮೋಕ್ಷಿತ ಅವರೇ, ಯಾವ ಗೇಮ್ ರೀ? ಆನ್ಲೈನ್ ಬೆಟ್ಟಿಂಗ್ ಗೇಮನ್ನು ಹೊರಗಡೆ ಪ್ರಮೋಟ್ ಮಾಡಿ ಏನೋ ಒಂದಷ್ಟು ಕಾಸು ಕೊಡ್ತಾರೆ ಅಂತ ಹೋಗಿದ್ದೀರಲ್ಲ. ಅಂದರೆ ನೀವು ಪ್ರಮೋಟ್ ಮಾಡೋ ಆನ್ಲೈನ್ ಬೆಟ್ಟಿಂಗನ್ನು ಜನ ಆಡಿ ಹಾಳಾಗಬೇಕು, ನೀವು ಮಾತ್ರ ಒಳಗಡೆ ಕಪ್ಪು ಗೆದ್ಕೊಂಬರ್ಬೇಕಾ? ಯಾವ ನೈತಿಕತೆ ಇದೆ ಮೋಕ್ಷಿತ? ಬಿಗ್ ಬಾಸ್ ಮೋಕ್ಷಿತ ಅಂತ ಹೇಳುತ್ತಾ ಇಂಥವ್ರನ್ನ ಸಮಾಜ ಧಿಕ್ಕರಿಸ್ಬೇಕು. ಇವರು ಹಣಕ್ಕೋಸ್ಕರ ಒಂದು ಸಮಯದಲ್ಲಿ ಬ್ರಿಟಿಷರಿಗೆ ಬಕೆಟ್ ಹಿಡಿತಾ ಇದ್ದಂಥ ಅಥವಾ ಮಾಹಿತಿ ಕೊಡ್ತಾ ಇದ್ದಂಥ ಒಂದಷ್ಟು ನಮಕ್ಕರಾಮಗಳಿದ್ದಾರೆ. ಅವರು ಮಾಡ್ತಾ ಇದ್ದು ಹೊಟ್ಟೆಪಾಡಿಗಾಗಿ. ಇವರುಗಳು ನೋಡಿ, ಇಂಥವರು ಮೀರ್ ಸಾಧಕ್ ಅಂತ ಇದ್ರು ಆಗಿನ ಕಾಲದಲ್ಲಿ ಒಬ್ಬ ಇದ್ದಂಥ ಒಂದಷ್ಟು ನಮಕ್ಕರಾಮಗಳಿದ್ದಾರೆ. ಅವರು ಮಾಡ್ತಾ ಇದ್ದು ಹೊಟ್ಟೆಪಾಡಿಗಾಗಿ. ಇವರುಗಳು ನೋಡಿ, ಇಂಥವರು ಮೀರ್ ಸಾಧಕ್ ಅಂತ ಇದ್ರು ಆಗಿನ ಕಾಲದಲ್ಲಿ ಒಬ್ಬ ಮೀರ್ ಸಾಧಕ್ಗಳಿದ್ರು. ಇವತ್ತು ಬೆಟ್ಟಿಂಗ್ಗಳನ್ನು, ಡ್ರಗ್ಗಳನ್ನು ಬೇರೆ ಮುಖಾಡ ಹಾಕ್ಕೊಂಡು ಪ್ರಮೋಟ್ ಮಾಡೋರು, ದಂಧೆ ಮಾಡೋರು ಯಾವ ಮೀರ್ ಸಾಧಕೂ ಕಡಿಮೆ ಇಲ್ಲ ಅಂತ ಹೇಳುತ್ತಾ, ಇಂಥ ಮೀರ್ ಸಾಧಕಗಳನ್ನು ಸಮಾಜ ಧಿಕ್ಕರಿಸಬೇಕು ಅಂತ ಹೇಳುತ್ತಾ, ಈ ಬೆಟ್ಟಿಂಗ್ ಆ್ಯಪನ್ನು ಯಾರೇ ಪ್ರಮೋಟ್ ಮಾಡಲಿ ಅವ್ರಿಗೆ ನಮ್ಮ ಧಿಕ್ಕಾರ. ನೀವು ಯಾರು ಒಬ್ಬ ಮೀರ್ ಸಾಧಕ್ಕಿಂತ ಕಡಿಮೆ ಇಲ್ಲ ಅಂತ ಹೇಳುತ್ತಾ ಈ ಒಂದು ಲೈವನ್ನು ಮುಗಿಸ್ತಾ ಇದ್ದೀನಿ. ಕರ್ನಾಟಕ ಎಚ್ಚರ, ಕನ್ನಡಿಗರೇ ಎಚ್ಚರ. ಇವರು ಹುಚ್ಚರು ಮಾಡಲು ಹೊರಟಿದ್ದಾರೆ. ಒಂದು ಡ್ರಗ್ಗು, ಎರಡನೇದು ಆನ್ಲೈನ್ ಬೆಟ್ಟಿಂಗು. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.